ಹೆಸರು ಶಿವರಾಜ್ ಅಂತ. ಆ್ಯಕ್ಚುಲಿ ನಮ್ಮೂರು ದೊಡ್ಡೇರಿಕಟ್ಟೆ, ದಾವಣಗೆರೆ ಡಿಸ್ಟಿಕ್ಕು, ಚನ್ನಗಿರಿ ತಾಲೂಕು, ಸಂತೆಬೆನ್ನೂರು ಹೋಬಳಿ. ನಾವಿಲ್ಲಿ ಒಂದು 6 ಎಕರೆ ತೋಟ ಮಾಡಿದ್ದೀವಿ. ತೋಟಕ್ಕೆ ಗೊಬ್ಬರ ಬೇಕು, ಮತ್ತು ಅದರಿಂದ ಜೀವಾಮೃತ ಮಾಡಲಿಕ್ಕೆಲ್ಲ ಗೋತ ಗಂಜಿ ಎಲ್ಲ ಬೇಕು ಅಂತ ಸ್ವಲ್ಪ ಆಕಳು ಕಟ್ಕೊಂಡ್ವಿ. ಇದೇ ನಮ್ಮ ಶೆಡ್ಡು. ಈಗಿನ ಸದ್ಯಕ್ಕೆ ಜೀವಾಮೃತ ಘಟಕ ಮಾಡಿಲ್ಲ. ಸದ್ಯಕ್ಕೆ ಹಂಗೆ ಡೈರೆಕ್ಟಾಗಿ ಗೋತ ಒಯ್ತಾಯಿದ್ದೀವಿ ಅಡಿಕೆ ಗಿಡಗಳಿಗೆ, ಮಳೆಗಾಲ ಅಲ್ಲ ಅದಕ್ಕೆ. ಈಗ ಬೇಸಿಗೆಯಲ್ಲಿ ಇಲ್ಲಿ ಘಟಕ ಇಲ್ಲೇ ರೆಡಿ ಮಾಡ್ಕೊಂಡು ಇಲ್ಲಿಂದ ತೋಟಕ್ಕೆಲ್ಲ ಕಳಿಸ್ಲಿಕ್ಕೆ ರೆಡಿ ಮಾಡ್ತಾಯಿದ್ವಿ. ಇಲ್ಲಿ ಆಕಳೆಲ್ಲ ಇವರೇ ನಮ್ಮ ಹೊಲ ಎಲ್ಲ ನೋಡ್ಕೊಳ್ಳೋರು, ತೋಟ ಎಲ್ಲ ನೋಡ್ಕೊಳ್ಳೋರು, ಆಕಳದು ಎಲ್ಲ. ಸೊ ಅವರು ಡೀಟೇಲ್ ಹೇಳ್ತಾರೆ, ಎಷ್ಟು ಹಾಲು ಎಷ್ಟು ಕೊಡುತ್ತೆ, ಎಷ್ಟು ಗೊಬ್ಬರ ಸಿಗುತ್ತೆ ಪರ್ ಡೇ, ಮತ್ತು ಹೆಂಗೆ ಏನೇನು ನೋಡ್ಕೊತೀವಿ, ಏನೇನು ಹಾಕ್ತೀವಿ ಅವೆಲ್ಲ ಅಂತ. ಬನ್ನಿ ಒಳಗೆ. ನಮ್ಮದು 3 ಹಸು ಇದೆ. 3ರಲ್ಲಿ 2 ಹಾಲು ಕರಿತಿದೆ, 1 ಗಬ್ಬ ಇದೆ. ಎಲ್ಲ ಜರ್ಸಿ, 3 ಜರ್ಸಿ ಹಾಕಿರೋದು ನಾವು. ಒಂದೊಂದು 5-6 ಕೊಡ್ತದೆ. 5-6 ಕೊಡ್ತದೆ. ನ್ಯಾಚುರಲ್ ಫುಡ್ ಹಾಕೋದು ನಾವು, ಬೇರೆ ಏನು ಹೊರಗಡೆ ಬೇರೆ ಫುಡ್ ಏನು ಹಾಕೋದಿಲ್ಲ. ಹಸಿ ಹುಲ್ಲು, ಒಣ ಹುಲ್ಲು 2 ಮಿಕ್ಸ್ ಮಾಡಿ ಹಾಕ್ತೀವಿ. ಬೆಳಗ್ಗೆ ಟೈಮ್ ಹಸಿ ಹುಲ್ಲು, ನೈಟ್ ಟೈಮ್ ಒಣ ಹುಲ್ಲು ಹಾಕ್ತೀವಿ. ಅದರಿಂದ ಈಗ ಡೈರೆಕ್ಟಾಗಿ ವಾತಾವರಣ ತೋಟಕ್ಕೆ ಹಂಗೆ ಡೈರೆಕ್ಟಾಗಿ ಕೊಡ್ತಿದ್ದೀನಿ ಇವಾಗ ಸದ್ಯಕ್ಕೆ. ನೆಕ್ಸ್ಟ್ ಪ್ಲ್ಯಾನಿಂಗ್ ಮಾಡಿದ್ದಾರೆ ನಮ್ಮ ಓನರು. ಅವ್ರು ಮಾಡಿದ್ಮೇಲೆ ಮತ್ತೀಗ ಹಾಗೆ ಜೀವಾಮೃತ ಮಾಡಿ ಕಳಿಸ್ತಾ ಇದ್ವಿ. ಮಾಡೋದಕ್ಕೆ ಇವಾಗ ರೆಡಿ ಮಾಡ್ತೀವಿ. ಇವಾಗ ಜೀವಾಮೃತ ಅಂದರೆ ಪ್ಲ್ಯಾನಿಂಗ್ ಅಂದರೆ ಅದೇ, ಈಗ ನಾವು ಕೆಲವರೊಬ್ಬರು ನೋಡಿದ್ವಿ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿತ್ತು ಅಂತ ಹೇಳ್ತಿದ್ದಾರೆ. ಅದರಿಂದ ನಾವು ಇವಾಗ ಮಾಡಬೇಕು ಅಂತ ಟ್ರೈ ಮಾಡ್ತಿದ್ದೀವಿ. ನೋಡೋಣ, ಫಲ ಜಾಸ್ತಿ ಅಂತೆ, ಆಮೇಲೆ ಎರೆಹುಳನ ಉತ್ಪಾದನೆ ಚೆನ್ನಾಗಿರುತ್ತೆ ತೋಟದಲ್ಲಿ ಅಂತ ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಅದನ್ನ ಮಾಡ್ತಾಯಿದ್ದೀವಿ. ಹಾಂ, ನಮ್ಮ ಹಸುದೇ ಸಾಕು ಅಂತ ನಾವು ಅದಕ್ಕೆ 3 ತಗೊಂಡಿವಿ. ಇವಾಗ 3 ಜರ್ಸಿದೇ ಮಾಡುವಂತ. ಇವಾಗೆಲ್ಲ ಕೆಲವರು HF ಮಾಡ್ತಾರೆ, ನಾವು ಜರ್ಸಿದೇ ಮಾಡಿ ನೋಡುವ ಅಂತ ಹೇಳಿ ಇದು ಮಾಡ್ತಾಯಿದ್ದೀವಿ. ಸೊ ಇದೇ ನಮ್ಮದು 1 ಎಕರೆ ತೋಟ. ಇದರಲ್ಲಿ ನಮ್ಮ ತಂದೆಯವರು ಹಾಕಿದ್ದು ತೆಂಗಿನ ಮರ ಇತ್ತು. ಅದನ್ನು ತೆಗಿಬಾರ್ದು ಅಂತ ಯಾವ್ದು ತೆಂಗಿನ ಗಿಡಕ್ಕೂ ನೀರಿರಲಿ, ನೀರಾವರಿ ಆಗಲಿ, ಮತ್ತು ಸುಮ್ಮನೆ ಸೆಂಟ್ರಲ್ಲಿ ಖಾಲಿ ಸ್ಪೇಸ್ ಏನು ಬಿಡೋದು ಅಂತ ಈಗ ಅಡಿಕೆ ಹಾಕಿದ್ದೀನಿ. ಅಂದರೆ 1 ಎಕರೆ ಅಡಿಕೆ ತೋಟ ಮಾಡೋದಕ್ಕೆ ನಿಮ್ಗೆ ಎಷ್ಟು ಅಮೌಂಟ್ ಬೇಕಾಗುತ್ತೆ ಅಂತ? ಅದು ಡಿಪೆಂಡ್ಸು. ಈಗ ಹಳಬ್ರದ್ದೆಲ್ಲ TC ಹಳೇದೇ ಇರುತ್ತೆ. TC ಇದ್ದು ಮಾಡಬೇಕು ಅಂದರೆ ಒಂದು 5 ಲಕ್ಷದೊಳಗೆ ಆಗುತ್ತೆ. TC ಬೋರು ಎಲ್ಲ ಕಂಪ್ಲೀಟ್ ಹೊಸದು ಮಾಡಬೇಕು ಅಂದರೆ ಒಂದು 10 ಲಕ್ಷದ ತನಕ ಖರ್ಚು ಬರುತ್ತೆ. ಇಷ್ಟು ಅಡಿಕೆ ಗಿಡ ಬೇಕಾಗ್ಬೋದು 650, 8 ದಾಯ ಆದರೆ 8 ಅಡಿ ಹಿಂಗೆ ದಾಯ ಆದರೆ 650 ಅಡಿಕೆ ಗಿಡ ಬೇಕು. ಹಾಂ, ಆ್ಯಕ್ಚುಲಿ ಅದು ಅಡಿಕೆ ಗಿಡ ಬೇರೆ ಹತ್ರ ತರೋದು ಒಳ್ಳೇದಲ್ಲ. ಅವ್ರು ಎಲ್ಲಿಂದ ತರ್ತಾರೋ ಗೊತ್ತಿಲ್ಲ. ನಾವೇ ಸಾಕೊಂಡು ನಾವೇ ಒಳ್ಳೆ ತೋಟ ನೋಡಿ ಫಸ್ಲು, ಅದು ತುಂಬ ಲಾಂಗ್ ಲೈಫ್ ಇರೋದಲ್ವ. ಫಸ್ಲು ಚೆನ್ನಾಗಿರೋದು ನೋಡಿ ನಾವೇ ಸೆಲೆಕ್ಟ್ ಮಾಡಿ ಬೀಜನ ನಾವೇ ನಾವೇ ಹಾಕಿದ್ರೆ ನಮಗೊಂದು ಕಾನ್ಫಿಡೆನ್ಸ್ ಇರುತ್ತೆ. ಅದು 1 ಇಯರ್ ಅಂತೂ ಬೇಕು. ಆ್ಯಕ್ಚುಲಿ ನಾವು ಗೋಟು ಸೆಲೆಕ್ಟ್ ಮಾಡಿ ನೆಲಕ್ಕೆ ಹಾಕಿ ಅದು ಮೊಳಕೆ ಹೊಡೆಯೋಕ್ಕೆ 3-4 ತಿಂಗಳು ಬೇಕಾಗುತ್ತೆ. ಅದಾದಮೇಲೆ ಒಂದು 6 ತಿಂಗಳಾದರೂ ಪಾಕೆಟ್ ಮಾಡಿ 1 ವರ್ಷಕ್ಕೆ ಗಿಡಕ್ಕೆ ಹಾಕ್ಬೋದು, ತೋಟಕ್ಕೆ ಹಾಕ್ಬೋದು. ಹಾಂ, ಪಾಕೆಟ್ ಮಾಡ್ಕೊಂಡು 3 ವರ್ಷಕ್ಕೆ ಬೀಜ ಇದು ಬರುತ್ತೆ ಮೊಳಕೆ. 3 ವರ್ಷ ಆದಮೇಲೆ ಪಾಕೆಟ್ ಮಾಡೋದು. ಈ ನೆಲಕ್ಕೆ ಹಾಕಿರ್ತೀವಿ ಫಸ್ಟು, ನೆಲದಿಂದ ಪಾಕೆಟ್ಗೆ ಹಾಕೋದು. ಅಲ್ಲ, 3 ತಿಂಗಳಿಗೆ ನೆಲದಿಂದ ಪಾಕೆಟ್ಗೆ ಹಾಕ್ತೀವಿ. ಪಾಕೆಟ್ ನೀವು ಡಿಪೆಂಡ್ಸು, ನೀವು 2 ವರ್ಷ ಇಕ್ತೀನಿ ಅಂದರೆ 2 kg ಪಾಕೆಟ್ ಮಾಡ್ಬೋದು. ಇಲ್ಲ 1 ವರ್ಷಕ್ಕೆ ನೆಲಕ್ಕೆ ಹಾಕ್ತೀನಿ ಅಂದರೆ 1 kg ಪಾಕೆಟ್ ಆದರೆ ಸಾಕು. 1 kg ಪಾಕೆಟ್ ಮಾಡ್ಕೊಂಡು 1 ಇಯರ್ ಆದಮೇಲೆ ದಾಯ ಮಾಡ್ಕೊಂಡು ಇಟ್ಕೊಬೋದು. ₹3 ಒಂದು ಗೋಟ್ ಬೀಳುತ್ತೆ. ಹಾಂ, ಆವ್ರೇಜ್ ಇರುತ್ತೆ, ಜಾಸ್ತಿ ಇರೋದಲ್ಲ. ಬಟ್ ಪರಿಚಯರೆಲ್ಲ ಆದರೆ ₹3 ಸಿಗುತ್ತೆ. ಹಾಂ, ಹಳೆ ಗಿಡದಿಂದ ಒಂದು 35 ವರ್ಷದ ಮೇಲೆ ಆಗಿರಬೇಕು. ರೆಗ್ಯುಲರಾಗಿ ಅವರು ಅಲ್ಲೇನಂದರೆ ಗೊತ್ತಿರೋರೊಬ್ರು ಇರಬೇಕು. ಈಗ ಸುಮ್ಮನೆ ಯಾವುದೋ ಮರ ಇಂಥ ತೋಟಗಳಲ್ಲಿ ತಗೊಂಬರ್ಬೋದು. ಬಟ್ ಈ ತೋಟಗಳಲ್ಲಿ ಅಲ್ಲಿ ಮುಂದೆ ತೋರಿಸ್ತೀನಿ. ಈಗ ಹಳೆ ಗಿಡನೂ ಇದೆ, ಹೊಸ ಗಿಡನೂ ಇದೆ. ಹಳೆ ಗಿಡದಷ್ಟೇ ಹೊಸ ಗಿಡನೂ ಹೋಗಿದೆ. ಅದು 12 ವರ್ಷದ ಗಿಡ, ಅದು 35 ಗಿಡದ ಜೊತೆಗೆ ಹೋಗಿದೆ. ಅಂಥವು ಗೋಟ್ಗಳೆಲ್ಲರೂ ಸೆಲೆಕ್ಟ್ ಮಾಡಿದ್ವಿ ಅಂದರೆ 2 ಜೊತೆಗೆ ಐತೆ. ಇದಕ್ಕೆ 12 ವರ್ಷ ಇರುತ್ತೆ, ಇದಕ್ಕೆ 30 ವರ್ಷ ಇರುತ್ತೆ. 12 ವರ್ಷದ ಗಿಡಗಳು ಗೋಟ್ ತಂದ್ವಿ ಅಂದರೆ ಅದು ಸಕ್ಸಸ್ ಆಗೋಲ್ಲ, ಬಿಡೋಲ್ಲ ಸರಿಯಾಗಿ. 2.5 kg ಆವ್ರೇಜ್ ಬರ್ಬೇಕು ಅಡಿಕೆ, 2.5-3 kg. ಬಟ್ ಅದು 1 kg ಅರ್ಧ kg ಅಷ್ಟೇ ಬರೋದು. ಅದು ಫ್ಯೂಚರ್ ಲಾಂಗ್ ಲೈಫ್ ಇರಬೇಕಲ್ವ. ಸೊ ಹಂಗಾಗಿ ಒಳ್ಳೇದು ಫಸ್ಟಿಂದಲೇ ಸೆಲೆಕ್ಟ್ ಮಾಡ್ಕೊಂಡು ಪ್ಲ್ಯಾನಿಂಗ್ ಮಾಡ್ಕೊಂಡು ಮಾಡಬೇಕು. ಸುಮ್ಮನೆ ಯಾರ ಕೊಟ್ಟರು ಗಿಡ ಅಂತ ಹಾಕಿದ್ರೆ ಯೂಸ್ ಆಗೋಲ್ಲ. ಒಂದು ಅಡಿಕೆ ಗಿಡ ಎಷ್ಟು ಅಡಿ ಗ್ಯಾಪ್ ಅಂತ ಹೇಳಿದ್ವಿ. ಅದು ಡಿಪೆಂಡ್ಸು. ಈಗ ತುಂಬ ಫುಲ್ ಪರ್ಟಿಕ್ಯುಲರಾಗಿ ಚೆನ್ನಾಗಿ ಮಾಡ್ತೀನಿ ಅಂದರೆ ಒಂದು ಡಿಗರ್ ಗುಂಡಿ ಹೊಡಿಸಿ, ಅಥವಾ ಈ JCB ಸ್ವಲ್ಪ ಗುಂಡಿ ತೆಗೆಸಿ ಅದಕ್ಕೆ ಒಳ್ಳೆ ಕೆರೆ ಮಣ್ಣು, ಗೋಡು ಮಣ್ಣು ಇಲ್ಲಿ ಏರ್ಸ್ಕೊಂಡಿದ್ದೀವಲ್ಲ, ಇದು ಸುಳೆ ಕೆರೆ ಮಣ್ಣು. ಇದು ನೆಕ್ಸ್ಟು ಈ ಬೇಸಿಗೆಗೆ
ಏನಿದು ಪಾಕೆಟ್ ಮಾಡಲಿಕ್ಕೆ ಲಾಸ್ಟ್ ಇಯರೇ ಏರಿಸಿದ್ವಿ. ಅದು ಸ್ವಲ್ಪ ಡೈರೆಕ್ಟಾಗಿ ಕೆರೆ ಮಣ್ಣನ್ನೇ ಹಾಕಿದ್ರೆ ಗಿಡ ಅಷ್ಟೊಂದು ಚೆನ್ನಾಗಿ ಬರಲ್ಲ. ಕೆರೆ ಮಣ್ಣು ನಮ್ಮೊಳಗೆ ತಗೊಂಬಂದು ಅಥವಾ ಬೇರೆ ಕಡೆ ತಗೊಂಬಂದು ಅದು 1 ವರ್ಷ ಇಲ್ಲೇ ಬಿಸಿಲಲ್ಲಿ ಒಣಗಿದರೆ ಅದು ಈ ನೆಲಕ್ಕೆ ಸೆಟ್ಟಾಗಿರುತ್ತೆ. ಇದರಲ್ಲಿ ಗೋಟ್ ಹಾಕಿದರೆ ಇದು ಅಡಿಕೆ ಸಸಿ ಮಾಡಲಿಕ್ಕೆ ತುಂಬ ಚೆನ್ನಾಗಿ ಬರುತ್ತೆ. ಅದಕ್ಕೆ ಇದನ್ನ ಹಾಕಿರೋದು. ಇದು 8 ಇದೆ, ಹಿಂಗೆ 9 ಬರುತ್ತೆ. ಇದು ಆ್ಯಕ್ಚುಲಿ ತೆಂಗಿನ ಸೆಂಟ್ರಲ್ಲಿ ಇರೋದ್ರಿಂದ ದೊಡ್ಡದಾಯ ಮಾಡಿದ್ದೀನಿ. ಇದು ತೆಂಗಿಂದು ಸಾಲೆ ಇರುತ್ತಲ್ಲ, ಆ ಸಾಲಿಗೆ ಹಿಂಗೆ ಇದು ಸಣ್ಣದಾಯ ಮಾಡಿದ್ರೆ ಅಡಿಕೆ ಚೆನ್ನಾಗಿ ಬರೋಲ್ಲ. ಈ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ತೆಂಗಲ್ಲಿ ಮಾಡಲೇಬಾರ್ದು, ಅಷ್ಟೊಂದು ಸಕ್ಸಸ್ ಆಗೋಲ್ಲ. ಬಟ್ ನಾವು ಇಲ್ಲೇನು ಬೆಳೆಯಲ್ಲ, ಪರವಾಗಿಲ್ಲ, ಎಷ್ಟೋ ಬಿಷ್ಟಷ್ಟು ಬಿಡಲಿ ಅಂತ ಇದನ್ನ ಇಕ್ಕಿರೋದು. ಅಡಿಕೆ ಮಾಡಿರೋದು ಸೆಂಟ್ರಲ್ಲಿ. ಈ ನೀರು ಅದಕ್ಕೂ ಮಾಡಬೇಕಾ, ಅದ್ರ ಜೊತೆಗೆ ಇದಕ್ಕೂ ಮಾಡಿದ್ರೆ ಇದು ಅಡಿಕೆ ಬೆಳೆಯುತ್ತಲ್ಲ ಅಂತ ಅಡಿಕೆ ಮಾಡಿರೋದಿಲ್ಲಿ. ತೆಂಗಿನ ಗಿಡ ಏನಾಗಲ್ಲ, ತೆಂಗಿನ ಗಿಡ ಚೆನ್ನಾಗೇ ಬಿಡ್ತವೆ. ಅಡಿಕೆ ಅಷ್ಟೊಂದು ನೀಟಾಗಿ ಬರಲ್ಲ. ಆ್ಯಕ್ಚುಲಿ ಇದು 4.5 ವರ್ಷದ ಗಿಡ. ಇಷ್ಟೊತ್ತಿಗೆ ಇದು ಆಲ್ರೆಡಿ ಒಂಬಳ್ಳಿ ಹೊಡಿಬೇಕಾಯ್ತು. ಈ ನೆರಳಿರೋದ್ರಿಂದ ಇದು ಹೊಡಿತಾ ಇಲ್ಲ. ಅಲ್ಲಿ ಇನ್ನೊಂದು ತೋಟ ಇದೆ, ನಾನು ಅದು ಸಪ್ರೇಟ್ ಬಯಲು ಮಾಡಿರೋದು. ಅದು 3 ವರ್ಷದ ಗಿಡ, ಅದು ಆಲ್ರೆಡಿ ಒಂಬಳ್ಳಿ ಹೊಡೆದಿದೆ. ಅದು 3 ವರ್ಷಕ್ಕೆ ಬಂದಿದೆ. ಅದಕ್ಕೇನು ಇದಿಲ್ಲ, ಈ ಥರ ನೆರಳುಗಳು ಏನಿಲ್ಲ. ಅದು ಫುಲ್ ಬಿಸಿಲಲ್ಲಿ ಇದೆಯಲ್ವಾ. 3 ವರ್ಷಕ್ಕೆ ಚೆನ್ನಾಗಿ ಬಂದಿದೆ. ಅಲ್ಲಿ ಬುಡ ಎಲ್ಲ ಚೆನ್ನಾಗಿದೆ. ಇದು ಆ್ಯಕ್ಚುಲಿ ತೆಂಗಿನ ಗಿಡದಗಳದ್ದು ಸ್ವಲ್ಪ ಕಡಿಮೆ, ಫಸಲು ಕಮ್ಮಿ ಮತ್ತು ಬರೋದು ಲೇಟು. ಈಗ 4.5 ವರ್ಷನ, ಇನ್ನು 2 ವರ್ಷ ಬೇಕು. ಇದು ಅಟ್ಲೀಸ್ಟ್ ಸ್ವಲ್ಪನಾದ್ರು ಕಾಯಿ ಬಿಡೋಕೆ ಇನ್ನು 2 ವರ್ಷ ಬೇಕು. ನಮ್ಮದೇ ಸ್ವಂತ ಎಲ್ಲ. ಅಲ್ಲಿ ಒಂದಿದೆ, ಅದು 850 ಅಡಿ. ಈ ಚನ್ನಗಿರಿ ಸರೌಂಡಿಂಗೆಲ್ಲ ಇವಾಗೆಲ್ಲ ಮಿನಿಮಮ್ ಅಂದರೆ 800 ಅಡಿ ಕೊರೆಸಲೇಬೇಕು. ಅದಕ್ಕಿಂತ ಮೇಲೆ ಕೊಡಿಸಿ ನೀರು ಬರೋಲ್ಲ. ಮೊದಲಿತ್ತು ಅದೆಲ್ಲ 1.5 ಅಡಿ, ಅಲ್ಲ ಎಷ್ಟು 150-200 ಅಡಿಗೆಲ್ಲ ನೀರು ಬಿಡೋದು. ಇವಾಗ ಆ ಸಿಚುವೇಶನ್ ಇಲ್ಲ. ಈಗ ಮಿನಿಮಮ್ ಅಂದರೆ 600-800 ಹೋಗಲೇಬೇಕು. ನಮ್ಮದು 2 ಬೋರ್ ಇದೆ. ಇದು 820-840 ಇದೆ ಇಲ್ಲಿ. ಅದು ಆ ಹೊಲ್ದಾಗಿರೋದು 620 ಇದೆ. 620 ಒಳ್ಳೆ ನೀರು ಬಂದಿದೆ. 2 ಇಂಚು ಪರವಾಗಿಲ್ಲ. ಇದು 2 ಇಂಚು, ಅದು 2 ಇಂಚು ನೋಡಿ ಪ್ರೆಸರ್. ಆಗುತ್ತೆ, ಪರವಾಗಿಲ್ಲ. ಈಗ ಸದ್ಯಕ್ಕೆ ಆಗುತ್ತೆ. ಸಸಿ ಗಿಡಗಳಲ್ಲ, ಈಗ ಅಷ್ಟೊಂದೇ ನೀರು ಕೇಳಲ್ಲ. ಫಸಲಿ ಬಂದಮೇಲೆ ಚೆನ್ನಾಗಿ ನೀರು ಬೇಕು. ಸೊ ಈ ವರ್ಷ ಪ್ಲ್ಯಾನ್ ಮಾಡಬೇಕು ಅಂತ. ಇನ್ನೊಂದು 2 ಬೋರ್ ಕೊಡಿಸಿ, ಇನ್ನೂ 2 ಬೇಕು. ಈಗ ಟೋಟಲ್ 5 ಎಕರೆಗೆ 2 ಬೋರ್ ಇದೆ ಅಷ್ಟೇ. 2ರಲ್ಲೇ ಮೇಂಟೈನ್ ಮಾಡ್ತಿದ್ದೀವಿ. ಬಟ್ ಈ ಬೇಸಿಗೆಗೆ ಬೇಕು ಇನ್ನೊಂದು ಅಥವಾ 2 ಬೇಕು. ಅದು ನೋಡಿಸ್ಬೇಕು. ಒಂದು ಬೋರ್ ಕೊಡ್ಸೋಕ್ಕೆ ಅದು ಅದೇ 800 ಹೋದರೆ 1 ಲಕ್ಷ ಬರೀ ಇವ್ರಿಗೆ ಆಗುತ್ತೆ, ಲಾರಿ ಅವ್ರಿಗೆ 1 ಲಕ್ಷ ಆಗುತ್ತೆ. ಆದರೆ 800ರಿಂದ ಮೇಲೆ ಆದರೆ ಇನ್ನು ಡಬಲ್ 1.5 ಆಗುತ್ತೆ. 1000ಕ್ಕೆ ಹೋದರೆ 1.5 ಲಕ್ಷ ಬರೀ ಬೋರ್ ಅವ್ರಿಗೆ ಕೊಡಬೇಕು. ಅದೆಲ್ಲ ಬಿಟ್ಟು ಜಸ್ಟ್ ಬೋರ್ಗೆ ಹೋಲ್ಕೆ ಹೊರದಕ್ಕೆ 1.5 ಲಕ್ಷ ಬರೀ ಇದಕ್ಕೆ ಆಗುತ್ತೆ, ಲಾರಿದು. ಅದಕ್ಕೆಲ್ಲ ಸಪ್ರೇಟು. ಅದು 1.5 ಲಕ್ಷಕ್ಕೆ ಇದು 1000 ಅಡಿ ನಾವೇನಾರ ಬಿಡ್ತೀವಿ ದೊಡ್ಡ ಮೋಟ್ರ್ ಅಂದರೆ 1 TC 1ಕ್ಕೆ ಬೇಕು. 1 TC 1ಕ್ಕೆ ಬೇಕು. 25 kV ಅದೆಲ್ಲ ಬರೋದು ಲೇಟ್ ಗೌರ್ಮೆಂಟಿಂದ. ನಾವು ಇವಾಗ ಹಾಕಿದ್ರೆ ಅದು ಇನ್ನೊಂದು 4 ವರ್ಷಕ್ಕೆ ಬರುತ್ತೆ. ಎಲ್ಲ ತನಕ ವೆಯ್ಟ್ ಮಾಡೋಕ್ಕಾಗಲ್ಲ. ಅಷ್ಟೊತ್ತಿಗೆ ಇವೆಲ್ಲ ಗಿಡಕ್ಕೆ ಬಂದಿರ್ತವೆ. ಇವೆಲ್ಲ ನಾನು 2 TC ಹಾಕಿದ್ದೀನಿ. ಆ ಹೊಲದಲ್ಲಿ ಒಂದಿದೆ, ಈ ಹೊಲದಲ್ಲಿ ಒಂದಿದೆ. ಇದೆಲ್ಲ ಸ್ವಂತೆ. ಇದಕ್ಕೆ ಆ ಹೊಲದಲ್ಲಿ ಒಂದು 6 ಕಂಬ ಬೇರೆ ಹೊಲದಿಂದ ಬಂದು ನಮ್ಮ ಹೊಲಕ್ಕೆ TC ಕೂತಿರೋದು. ಅದೀಗ 3 ವರ್ಷ ಮುಂಚೆ 2.25 ಲಕ್ಷ ಆಗಿತ್ತು. ಇದು ಇಲ್ಲೇ ಪಕ್ಕದಲ್ಲೇ ಲೈನ್ ಇತ್ತಲ್ವ. ಸೊ ಇದು 1,80,000 ಲಾಸ್ಟ್ ಟೈಮ್ ಹಾಕ್ಸಿದ್ದು, ಲಾಸ್ಟ್ ಬೇಸಿಗೆಯಲ್ಲಿ. ಎಲ್ಲ 1,80,000ದಲ್ಲಿ ಎಲ್ಲ ಅವ್ರದ್ದೇ, ಎಲ್ಲ ಸರ್ವಿಸ್ ಗಿರೀಸ್ ಎಲ್ಲ. ಇಲ್ಲ, ಇದು ಲೈನ್ ಎಷ್ಟು ಹತ್ರ ಇದೆಯೋ ಅದ್ರ ಮೇಲೆ ಡಿಪೆಂಡ್. ಈಗ ನಮ್ಮದು ಲೈನ್ ಇಲ್ಲೇ ಪಕ್ಕದಲ್ಲೇ ಇದೆಯಲ್ಲ, ಪಕ್ಕದಲ್ಲೇ ಇದು TC ಹಾಕ್ಬಿಟ್ಟು ಲೈನ್ ಅಲ್ಲಿಂದಲೇ ತೊಗೊಂಡ್ರು. ಅದು 10-20. ನಂದು 2 ಸ್ವಲ್ಪ ಆಳ ಇದೆಯಲ್ಲ ಇದು ಹೋಲ್ಗಳು. ಇದು 840, ಅದು 620. ಸೊ ಎಷ್ಟು 10-20 HP 25 ಸ್ಟೇಜು. ಇಲ್ಲಿಂದ ಅಲ್ಲಿಗೆ ಇಲ್ಲಿಂದ ಇನ್ನೊಂದು ಹೊಲ 2-2.5 ಕಿಲೋಮೀಟ್ರ್ ಆಗುತ್ತೆ. 2 ಕಿಲೋಮೀಟ್ರ್ ಅನ್ಕೋಬೋದು. ಇಲ್ಲಿಂದಲೇ ಹೋಗುತ್ತೆ ನೀರು. ಪೈಪ್ಲೈನ್ ಇದೆ, ಇಲ್ಲಿಂದ ನೀರು ಹೋಗುತ್ತೆ ಅಲ್ಲಿಗೆ. ಪೈಪ್ಲೈನಿಗೆ 450 ಪೈಪು. ಅದಕ್ಕೆ ಒಂದು 2 ಲಕ್ಷ ಖರ್ಚಾಯಿತು. ಈಗ 3 ವರ್ಷ ಮುಂಚೆ 2.5 ಇಂಚಿಂದ. ಇಲ್ಲಿಂದ ಸೀದಾ. ಇಲ್ಲ, ಅವರೇನಿಲ್ಲ. ಇಲ್ಲೆಲ್ಲ ಸುತ್ತಮುತ್ತ ಎಲ್ಲರೂ ತೋಟ ಮಾಡಿರ್ತಾರೆ. ಎಲ್ಲರೂ ಇನ್ನೊಬ್ರು ಹೊಲ್ದಾಗ ಹೋಗಲೇಬೇಕು. ಸೊ ಯಾರು ಏನು ಅಂತ ಡಿಸ್ಟರ್ಬ್ ಮಾಡಲ್ಲ. ಬಟ್ ಏನು ಬೇಸಿಗೆಲ್ಲ ಹೋಗ್ಬೇಕಷ್ಟೇ. ಈಗೇನು ಈಗ ಸ್ಟಾರ್ಟೇ ಮಾಡಲ್ಲ ಬೋರ್ಗಳನ್ನ. ಈಗಲೇ ಬೋರು ಆಫ್ ಆಗಿ ಈಗ ಒಂದು 4-5 ತಿಂಗಳಾಯಿತು. ಲಾಸ್ಟ್ ಮೇಲ್ ಆಫ್ ಆಗಿದ್ದು. ಅವತ್ತಿಂದ ಏನು ಆಫ್ ಮಾಡಿಲ್ಲ. ಬೇಕು ಅಂದರೆ ಆಕಳುಗಳಿಗೆ ಬೇಕು ಅಂತ ಸ್ಟಾರ್ಟ್ ಮಾಡ್ಕೊತೀವಿ ಅಷ್ಟೇ. ಮಳೆಗಾಲದಾಗೇನು ಸ್ಟಾರ್ಟೇ ಮಾಡಲ್ಲ. ಬೇಸಿಗೆಯಲ್ಲಿ ಈಗ ಮಳೆ ಹೋಯ್ತು ಅಂದರೆ ಇವಾಗಲಿಂದ ಸ್ಟಾರ್ಟ್ ಮಾಡೋದು. 2 ಇಲ್ಲಿಂದ ನೀರು ಹೋಗುತ್ತೆ. ಅಲ್ಲಿಂದ ಅದೇ ನೀರು ಇಲ್ಲಿ ಬರೋಲ್ಲ, ಯಾಕೆಂದರೆ ಇದು ಸ್ವಲ್ಪ ನೆಲ ಅಲ್ವಾ. ಇದೊಂದೇ ಸಾಕು. 2 ದಿವಸದಲ್ಲಿ ಇದು ಈ ತೋಟ ಕವರ್ ಆಗುತ್ತೆ. ಇನ್ನು 4 ದಿವಸದ ನೀರು ಅಲ್ಲಿಗೆ ಆ ತೋಟಕ್ಕೆ ಕಳಿಸ್ತೀವಿ. ತೊಟ್ಟಿ ಸದ್ಯಕ್ಕೆ ಏನಿಲ್ಲ. ಈಗ ಅದೇ ಚಿಕ್ಕ ಗಿಡಗಳಲ್ವ, ಈಗೇನು ಅವಶ್ಯಕತೆ ಇಲ್ಲ ಅದೆಲ್ಲ. ನೆಕ್ಸ್ಟ್ ಈ ಫ್ಯೂಚರಲ್ಲಿ ಅವೆಲ್ಲ ಪ್ಲ್ಯಾನ್ ಮಾಡ್ಕೋಬೇಕು. ಈಗ ನೀರು ಚೆನ್ನಾಗಿದೆ.
ಈ ಇದೇ ಪ್ರೆಸರ್ ನೀರು ಯಾವಾಗಿತ್ತು ಅಂದರೆ ತೊಟ್ಟಿ ಅವಶ್ಯಕತೆನೇ ಇಲ್ಲ. ಈಗ ಮಳೆಗಾಲ ಕಡಿಮೆ ಆಗಿ 1 ವರ್ಷ 2 ವರ್ಷ ಮಳೆ ಬರಲಿಲ್ಲ ಅಂದರೆ ಅವಾಗ ಪ್ರೆಸರ್ ಡೌನ್ ಆಗುತ್ತಾ, ಅವಾಗೆಲ್ಲನೂ ಶೇಖರಣೆ ಮಾಡ್ಕೊಂಡು ಒಂದು ಹತ್ರ ಅಲ್ಲಿಂದ ಹೊಡೆಯೋಕ್ಕೆ ತೊಟ್ಟಿ ಬೇಕು. ನೀರು ಇದರಲ್ಲೇ ಪ್ರೆಸರ್ ಇದ್ದರೆ ತೊಟ್ಟಿನ ಅವಶ್ಯಕತೆ ಇಲ್ಲ. ಈಗ ಎರಡರಲ್ಲೂ ಪ್ರೆಸರ್ ಇದೆ, ತೊಟ್ಟಿ ಅವಶ್ಯಕತೆ ಇಲ್ಲ, ಆರಾಮಾಗಿ ಡ್ರಿಪ್ಪಿಗೆ ಹೋಗುತ್ತೆ. ಹಾಂ, ಇದು ಆ್ಯಕ್ಚುಲಿ ಎಷ್ಟಪ್ಪ, ಒಂದು ಎಕರೆಗೆ 2 ಎಕರೆಗೆ ಒಂದು 70,000 ಖರ್ಚಾಗುತ್ತೆ. ಡ್ರಿಪ್ಪಿಂದ ಪೈಪು ಮತ್ತು ಈ ಗೇಟು ನ್ಯಾಟ್ರಲ್ಲು ಎಲ್ಲ ಸೇರಿ ಒಂದು 2 ಎಕರೆಗೆ 70,000. ನಾನು ರೀಸೆಂಟಾಗಿ ಮಾಡಿದ್ದು 2 ವರ್ಷದ ಅಲ್ಲಿ 2 ಎಕರೆ ಸಪ್ರೇಟಾಗಿ ಮಾಡಿದ್ದು. ನಾನು ಆ್ಯಕ್ಚುಲಿ ಸ್ಟೆಪ್ ಬೈ ಸ್ಟೆಪ್ ಮಾಡಿದ್ದು. ಇದು 4.5 ವರ್ಷದ ತೋಟ, 2 ಎಕರೆ 3.5 ವರ್ಷದ್ದು, ಇನ್ನು 2 ಎಕರೆ 2.5 ವರ್ಷದ ತೋಟ. ಇಲ್ಲ, ಅದು ಫ್ಲಡ್ಡಿಂಗ್ ಅಂದರೆ ಹೆವಿ ನೀರು ಬೇಕು. ಇದರಲ್ಲೆಲ್ಲ ಫ್ಲಡ್ಡಿಂಗ್ ಮಾಡೋಕ್ಕಾಗಲ್ಲ. ಡ್ರಿಪ್ ಇರಿಗೇಷನ್ನೇ ಚೆನ್ನಾಗಿ. ಅದು ಮತ್ತು ಫ್ಲಡ್ಡಿಂಗಲ್ಲಿ ನೆಲ ಹಾರ್ಡಾಗ್ಬಿಡುತ್ತೆ. ಇದು ಡ್ರಿಪ್ ಆದರೆ ಏನಾಗಲ್ಲ, ಚೆನ್ನಾಗಿರುತ್ತೆ. ಕಲ್ಟಿವೇಷನ್ನು ಜಾಸ್ತಿ ಮಾಡಲ್ಲ ನಾನು, ರೇರು. ಇದು ಯಾವ ಮಾಡಿಸಿದ್ದು, ಈಗ 1 ವರ್ಷದಿಂದ ಮಾಡಿದ್ದು. ಅದಾದಮೇಲೆ ಏನು ಮಾಡಿಲ್ಲ ಆಯಿತಾ. ಹಾಂ, ಇದು ಹಸಿರೆಲೆ ಗೊಬ್ಬರ. ಮತ್ತು ಇದಕ್ಕೆ ಅದೇ ನಮ್ಮದು ದನಗಳು ಇದ್ದಾವಲ್ಲ, ಅದ್ರದ್ದೆಲ್ಲ ಗೋತ ಇದಕ್ಕೆಲ್ಲ ಒಯ್ದೀವಿ. ಎಲ್ಲ ಗಿಡಕ್ಕೂ ಒಂದು ಸತಿ ಹಿಂಗೆ ಒಯ್ಕೊಂಡು ಹೋದರೆ ಕವರ್ ಆದರೆ ಒಂದು 2 ತಿಂಗಳಿಗೆ ಕವರ್ ಆಗುತ್ತೆ. ಇದನ್ನು ಮುಗಿಸಿ ಮತ್ತೆ ಬೇರೆ ಹೊಲಕ್ಕೆ ಹೋಗ್ತೀವಿ. ಈಗ ನೆಕ್ಸ್ಟ್ ಪ್ಲ್ಯಾನಿಂಗು ಅದನ್ನ ಮತ್ತೆ ಮ್ಯಾನ್ಯಲ್ ಟಾಸ್ಕ್ ಅದೆಲ್ಲ. ಅಲ್ಲಿ ಗೋತ ಇಟ್ಕೊಂಡು ಮತ್ತು ಇವಕ್ಕೆಲ್ಲ ಒಯ್ಯೋದು ಕಷ್ಟ ಆಗುತ್ತೆ ಅಂತ ಈಗ ಜೀವಾಮೃತದೊಂದು ಘಟಕ ಮಾಡ್ಬೇಕಂತ ಇದೀವಿ. ಅದು ಮಾಡಿದ್ಮೇಲೆ ಜೀವಾಮೃತ ರೆಡಿ ಮಾಡಿ ಈ ತೋಟಕ್ಕೂ ಆ ತೋಟಕ್ಕೆ ಡ್ರಿಪ್ ಹೋಗಲು ಅದಕ್ಕೂ ಇದಕ್ಕೂ ಎರಡಕ್ಕೂ ಹೋಗೋ ಥರ. ಹಾಂ, ಡ್ರಿಪ್ಪಲ್ಲೇ ಹೋಗುತ್ತೆ. ಇಲ್ಲ, ಈಗ ಸದ್ಯಕ್ಕೆ ಮಿಕ್ಸ್ಡ್ ಇದೆ. ಈಗ ಅದು ಸರ್ಕಾರಿ ಗೊಬ್ಬರನೂ ಹಾಕ್ತೀವಿ, ಗೋತನೂ ಹಾಕ್ತೀವಿ, ಮತ್ತು ಅವಾಗವಾಗ ಕಲ್ಟಿವೇಷನ್ನು ಸಹ ಮಾಡ್ತೀವಿ. ಫುಲ್ ಜೀರೋ ಕಲ್ಟಿವೇಷನ್ ಅಂತ ಇನ್ನೂ ಮಾಡಿಲ್ಲ. 1 ವರ್ಷ ಆಯಿತು. ಇದು ಯಾಕೆ ಅಂದರೆ ಈ ಸಲ ತುಂಬ ಮಳೆ ಇದೆ, ನೀರು ಸ್ವಲ್ಪ ಜಾಸ್ತಿ ಎಲ್ಲ ಬಂದು ಹರಿದೋಗುತ್ತೆ ಅಂತ ಕಲ್ಟಿವೇಷನ್ ಮಾಡಿಲ್ಲ. ಕಲ್ಟಿವೇಷನ್ ಮಾಡ್ತೀವಿ ನಾವು. ಈಗ ಸದ್ಯಕ್ಕೆ ಒಂದು 60 ಕೆಮಿಕಲ್ಲು, 40 ಇದು ಆರ್ಗ್ಯಾನಿಕ್ ಅಂತ ಹೇಳ್ಬೋದು. ಆರ್ಗ್ಯಾನಿಕ್ ಅನ್ನೋದಕ್ಕಿಂತ ನ್ಯಾಚುರಲ್ಲು, ನಾವೇನು ಹಾಕಲ್ಲ ಅದಕ್ಕೆ. ಅದೊಂದು ಬಿಟ್ಟರೆ ಏನು ಕೋಳಿ ಗೊಬ್ಬರ ಏನೂ ಹಾಕಲ್ಲ. ದನಿ ಗೊಬ್ಬರ ಇದುವರೆಗೂ ಏನೂ ಹಾಕಿಲ್ಲ ಇದಕ್ಕೆ. ಅದನ್ನು ಹಾಕಬೇಕು ಅಂತಲೇ ದನ ತಂದಿರೋದು, ಅದಕ್ಕೆ ಜೀವಾಮೃತ ಮಾಡೋಕ್ಕೆ ರೆಡಿ ಮಾಡಿರೋದು. ಆ ಜೀವಾಮೃತ ಒಂದಿದ್ದರೆ ಸಾಕು, ಜೀವಾಮೃತ ದನಿ ಗೊಬ್ಬರ ಇದ್ದರೆ ಸಾಕು. ಸದ್ಯಕ್ಕೆ ಬೇರೆ ಏನು ಹಾಕಿಲ್ಲ. ಹಾಂ, ಅದೇ ನಮ್ಮ ಹೊಲಕ್ಕೆ ನಮ್ಮ ದನಿಂದೆ ಜೀವಾಮೃತ, ನಮ್ಮ ದನಿಂದೆ ಗೊಬ್ಬರ ಆದರೆ ಸಾಕು. ಈಗಿರೋ ದನ 3 ದನದಿಂದ ಈ 5 ಎಕರೆ ಮೇಂಟೈನ್ ಮಾಡೋಕ್ಕಾಗಲ್ಲ. ಅದಕ್ಕೆ ಇನ್ನೂ ಸ್ವಲ್ಪ ಜಾಸ್ತಿ ಬೇಕು, ಬಟ್ ಮ್ಯಾನ್ ಪವರ್ ಕಡಿಮೆ ಇದೆ ಅಂತ ಸದ್ಯಕ್ಕೆ ಜೀವಾಮೃತ ಮೇಂಟೈನ್ ಮಾಡ್ಬೋದು, ಏನು ತೊಂದರೆ ಇಲ್ಲ. 5 ಎಕರೆಗೂ ಜೀವಾಮೃತ ಮಾಡ್ಬೋದು. ಅಂದರೆ ಇದರಲ್ಲಿ ಯಾವ್ದು ರೋಗ ಬರುತ್ತೆ ಗಿಡಗಳಿಗೆ ಸಣ್ಣವಿದ್ದಾಗ ಅಂತ? ಹಾಂ, 1 ವರ್ಷ 2 ವರ್ಷದ ತನಕ ಏನಂದರೆ ಮೈಟ್ಸ್ ಅಂತ ಬರುತ್ತೆ, ರೆಡ್ ಮೈಟು ವೈಟ್ ಮೈಟ್ಸು. ಅದು ಚಿಕ್ಕವಿದ್ದಾಗ ಬಿದ್ದರೆ ಎಫೆಕ್ಟು, ಗಿಡ ಹೋಗ್ಬಿಡುತ್ತೆ. ಅದು ನೋಡ್ಕೊಂಡಿಲ್ಲ ನಾವು ಔಷಧಿ ಹೊಡಿಲ್ಲ ಅಂದರೆ. ಸ್ವಲ್ಪ ಒಂದು 4 ವರ್ಷ ಗಿಡ ಆದಮೇಲೆ ಅದು ರೆಡ್ ಮೈಟ್ಸ್ ಬೀಳಲ್ಲ. 4 ವರ್ಷ ಆದಮೇಲೆ ಸುಳಿ ತಿಗಣೆ ಅಂತ ಬೀಳುತ್ತೆ. ಎಲ್ಲ ಗಿಡದಲ್ಲೂ ಇದೆ ಆ್ಯಕ್ಚುಲಿ ಇವಾಗ ಸುಳಿ ತಿಗಣೆ. ಅಲ್ಲಿ ನೋಡಿದ್ರೆ ಇದು ಸುಳಿ ಎಲೆ ಇದೆಯಲ್ಲ, ಅದು ಸ್ವಲ್ಪ ಕಲರ್ ಡಾರ್ಕ್ ಆಗಿದೆಯಲ್ಲ, ಅದು ಸುಳಿ ತಿಂದಿರೋದು. ಅದು ಇದು ಬರುತ್ತಲ್ವ ಸುಳಿ, ಅದನ್ನು ಈ ಚಿಕ್ಕದು ತಿಗಣೆ ರೆಡ್ ಕಲರ್ ತಿಗಣೆ ಇರುತ್ತೆ. ಸ್ವಲ್ಪ ಅದರಲ್ಲಿರೋ ನೀರಿನಂಶ ಎಳ್ಕೊಂಡು, ಸೊ ಅದು ಡ್ರೈ ಆಗುತ್ತೆ, ಎಲೆ ಎಲ್ಲ ಡ್ರೈ ಆಗುತ್ತೆ. ಅದಕ್ಕೆ ಅವಾಗವಾಗ ಸ್ಪ್ರೇ ಮಾಡಬೇಕು. ಈ ಸುಳಿ ತಿಗಣೆಯನ್ನು ಗಿಡಗಳಿಗೆ ಎಫೆಕ್ಟ್ ಮಾಡಲ್ಲ. ಈ ರೆಡ್ ಮೈಟ್ಸು ವೈಟ್ ಮೈಟ್ಸ್ ಇದೆಯಲ್ಲ, 1 ವರ್ಷ 2 ವರ್ಷ ಚಿಕ್ಕದಿದ್ದ ಬಿಡೋದು, ಅದು ಎಫೆಕ್ಟ್ ನೋಡುತ್ತೆ. ಅವು ಸತ್ತೋಗ್ಬಿಡ್ತಾವೆ ಗಿಡ. ಅವಕ್ಕೆಲ್ಲ ಸ್ಪ್ರೇ ಮಾಡ್ತೀವಿ. ಈಗ ನಾರ್ಮಲ್ಲು ತರಕಾರಿಗೆಲ್ಲ ಹೊಡಿತಾರಲ್ವ, ಆ ಸ್ಪ್ರೇ ಹೊಡೆದ್ರೆ ಸಾಕು. ಬೇಸಿಗೆಯಲ್ಲಿ ಕಂಪಲ್ಸರಿ ಹೊಡಿಲೇಬೇಕು, 2 ಸತಿ ಇಲ್ಲ 3 ಸತಿ ನಮ್ಮ ಏರಿಯಾಗಳಲ್ಲಿ. ಬೇರೆ ಕಡೆ ಎಲ್ಲ ಇಲ್ಲ ಆ್ಯಕ್ಚುಲಿ, ನಾನು ವಿಚಾರಿಸಿದ್ದೀನಿ. ಬಟ್ ಬೇರೆ ಕಡೆ ಆ ಥರ ರೋಗಗಳೇನು ಬಂದಿಲ್ಲ. ಬಟ್ ನಮ್ಮ ಕಡೆ ಬಂದಿದೆ ಆಲ್ರೆಡಿ. ಎಲ್ಲರೂ ಸ್ಪ್ರೇ ಮಾಡಲೇಬೇಕು, ಮಾಡಿಲ್ಲ ಅಂದರೆ ಗಿಡ ಹೋಗ್ತವೆ, ಹಾಳಾಗ್ತವೆ, ಇರಲ್ಲ. ನಾವು ಮತ್ತೆ ಹೊಸ್ದಾಗಿ ಹಾಕ್ಬೇಕಾಗುತ್ತದೆ, ಗಿಡ ಹಾಳಾಗ್ಬಿಡುತ್ತೆ. ಹಾಂ, ಸ್ಪ್ರೇ ಮಾಡ್ಕೊಂಡು 2 ತಿಂಗಳಿಗೆ ಹೋಗ್ಬಿಟ್ಟು. ಈ ಬೇಸಿಗೆ ಟೆಂಪ್ರೇಚರ್ ಜಾಸ್ತಿ ಆದಾಗ ಬರುತ್ತೆ. ಟೆಂಪ್ರೇಚರ್ ಜಾಸ್ತಿ ಆದಾಗ ರೋಗ ಜಾಸ್ತಿ ಆಗುತ್ತೆ, ಅವಾಗ ಸ್ಪ್ರೇ ಮಾಡಲೇಬೇಕು ಕಂಪಲ್ಸರಿ. ಈಗ ಸದ್ಯಕ್ಕೆ ಏನು ಪ್ಲ್ಯಾನಿಂಗ್ ಇಲ್ಲ. ಅದೇ ಫ್ಯೂಚರಲ್ಲಿ ಇದಕ್ಕೆ ಇದು ಸ್ವಲ್ಪ ಗ್ರೀನ್ ಇದೆಯಲ್ಲ, ಈ ಗ್ರೀನಿಶ್ ಎಲ್ಲ ಹೋದ್ಮೇಲೆ ವೈಟಿಶ್ ಬಂದಮೇಲೆ ಇದು ಮೆಣಸು ಹಬ್ಬಿಸ್ಬೋದು. ಆ ಅಡಿಕೆ ಗಿಡ ಇದೆಯಲ್ಲ, ಅದಕ್ಕೆ ಮೆಣಸು ಬೇಕಾದ್ರೆ ಹಬ್ಬಿಸ್ಬೋದು. ಮೆಣಸಿನ ಪ್ಲ್ಯಾನ್ ಇದೆ, ಬಟ್ ಈಗಲೇ ಆಗೋಲ್ಲ ನಮ್ಮದಿನ್ನು. ಇನ್ನೂ ಒಂದು 2-3 ವರ್ಷ ಹೋಗ್ಬೇಕು. ಈ ಗ್ರೀನಿಶ್ ಎಲ್ಲ ಹೋಗ್ಬಿಟ್ಟು ಈ ಥರ ವೈಟಿಶ್ ಬರಬೇಕು. ಮೆಣಸಿನ ಬಳ್ಳಿ ಹಬ್ಸಿದ್ರೆ ಅದು ಈ ಥರ ವೈಟಿಶ್ ಇದ್ದರೆ ಇದು ರಫ್ ಇದೆ, ಅದ್ರ ಬೇರು ಇದಕ್ಕೆ ಇಟ್ಕೊಳ್ಳುತ್ತೆ. ಬಟ್ ಇದು ಹಿಡಿಯಲ್ಲ. ಇದು ನೈಸ್ ಇದೆಯಲ್ಲ, ಮೆಣಸಿನ ಬಳ್ಳಿ ಬೇರೆ ಇದಕ್ಕೆ ಹಿಡಿಯಲ್ಲ. ಇನ್ನೂ ಒಂದು 2-3 ವರ್ಷ, ಇನ್ನೂ ಲೇಟು. ಬೇರೆ ಏನು ಬೆಳೆಯಲ್ಲ ಈ ತೋಟದಲ್ಲಿ. ಈಗ ಆಲ್ರೆಡಿ ತೆಂಗಿದೆ, ತೆಂಗಿನ ಕೆಳಗಡೆ ಅಡಿಕೆ ಇದೆ. ಅಡಿಕೆಗಿನ ಇದು ಬೆಳೆದ್ರಲ್ಲಿ ಏನು ಬರೋಲ್ಲ. ಈ ಹುಲ್ಲುಟ್ಟೋದೇ ಕಷ್ಟ. ಅದು ಇನ್ನೂ ಸ್ವಲ್ಪ ದಿವಸ ಇದರಿಂದ ಜಾಸ್ತಿ ಆಯ್ತು ಅಂದ್ರೆ ಹುಲ್ಲು ಸಹ ಹುಟ್ಟಲ್ಲ. ಯಾಕೆಂದರೆ ಫುಲ್ ಸೊಲೆ ಆಗುತ್ತೆ, ಫುಲ್ ನೆರಳಾಗುತ್ತಲ್ಲ, ಶೇಡ್ ತುಂಬ ಜಾಸ್ತಿ ಆಗಿ ಏನು ಹುಟ್ಟಲ್ಲ. ಏನು ಸುಮ್ಮನೆ ಬೇರೆ ಏನಾರು ಹಾಕ್ಬೋದು. ನಾನು ಲಾಸ್ಟ್ ಟೈಮು ಅಲಸಂದೆ ಹಾಕಿ ನೋಡಿದೆ,
ಅದು ಹುಟ್ಟಲೇ ಇಲ್ಲ, ಸ್ವಲ್ಪ ಇಷ್ಟುದ್ದ ಹುಟ್ಟಿ ಹಂಗೆ ಸತ್ತೋಯ್ತು, ಬೆಳೀಲಿಲ್ಲ. ಅಲ್ಲೇ ಹಾಕಿದ್ದೀವಿ, ಅಲ್ಲಿ ರೆಗ್ಯುಲರಾಗಿ ಹಾಕ್ತಾ ಇರ್ತೀವಿ ಎಲ್ಲ, ಈ ಅಲಸಂದೆ, ಈ ದಯಂಚೆ, ಸೆಣಬು ಎಲ್ಲ ಹಾಕಿ 3 months ಒಂದ್ಸತಿ ಬೇಸಾಯ ಮಾಡ್ತಾ ಇರ್ತೀವಿ. ಏನು ಇಲ್ಲ, ಅದು ಒಳ್ಳೆಯದು. ಈ ಹಸಿರೆಲೆ ಗೊಬ್ಬರ ತುಂಬ ಒಳ್ಳೆಯದು ನಮಗೆಲ್ಲ. ಈ ಅದೇ ದನಿ ಗೊಬ್ಬರ, ಕೋಳಿ ಗೊಬ್ಬರವನ್ನೆಲ್ಲ ಹಾಕಲ್ಲ ಅಲ್ವಾ, ಸೊ ಹಸಿರೆಲೆ ಗೊಬ್ಬರನೇ ಅದಕ್ಕೆ ಬೇಕಾಗಿರೋ ಪೌಷ್ಟಿಕಾಂಶ ಎಲ್ಲ ಕವರ್ ಮಾಡುತ್ತೆ. 3 months ಒಂದ್ಸತಿ ಬರೀ ಅದನ್ನೇ ಮಾಡ್ರೆ ಸಾಕು. ದನಿ ಗೊಬ್ಬರ ಅವಶ್ಯಕತೆನೇ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕು ಅಂದರೆ. ದನ ಕಟ್ಟೋಕ್ಕಾಗಿಲ್ಲ ಅಂದರೆ ಎವ್ರಿ 3 months ಡಿಫ್ರೆಂಟ್ ಏನಿದು ಹೆಸರು, ಅವರೆ, ಉದ್ದು, ಅಲಸಂದೆ ಏನಾದರೂ ಆಯಿತು ದ್ವಿದಳ ಧಾನ್ಯ ಹಾಕಿ ಅದನ್ನು ಕಲ್ಟಿವೇಷನ್ ಮಾಡಿಸಿ ನೆಲ ಸೇರಿಸಿರಿ, ಅಷ್ಟೇ ಸಾಕು. ಇದು ಆ್ಯಕ್ಚುಲಿ ಅಷ್ಟೊಂದು ಇಂಟ್ರೆಸ್ಟಿಂದ ಮಾಡ್ತಿಲ್ಲ, ಯಾಕೆಂದರೆ ನಮ್ಮ ಇದು ಅಡಿ ತೆಂಗಿನ ತೋಟ ಇದೆಯಲ್ಲ, ಅದ್ರ ಸೆಂಟ್ರಲ್ ಏನು ಜಸ್ಟ್ ಬರಲಿ ಸುಮ್ಮನೆ ಖಾಲಿ ಲ್ಯಾಂಡ್ ಬಿಡಬಾರ್ದು ಅಂತ ಹಾಕಿರೋದು. ಅಲ್ಲಿ ನಾವು ನೀಟಾಗಿ ಮಾಡಿದ್ವಿ 4 ಎಕರೆ 11 ಗುಂಟೆ ಜಮೀನಲ್ಲಿ. ಅಲ್ಲಿ ಬೇಕಾದ್ರೆ ಎಕ್ಸ್ಪ್ಲೇನ್ ಮಾಡ್ಬೋದು ನಿಮಗೆಲ್ಲ ಯಾವ ಥರ ಮಾಡಬೇಕು, ಹೊಸ್ದಾಗಿ ಯಾವ ಥರ ತೋಟ ಮಾಡೋದು, ಏನು ಮಾಡಬೇಕು ಅಂತ. ಓಕೆ.